ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಆ ಕ್ವಶನ್ ಆನ್ಸರ್ ಮಾಡಿ 100 rupees ಕೇಳ್ತೇವೆ, ಓಕೆನಾ? Okay. ಒಂದ್ ಟೇಬಲ್ ಮೇಲೆ 60 ಇರುತ್ತೆ, ಒಂದ್ ಕಪ್ ಕೆಳಗಡೆ ಬಿದ್ರೆ ಇನ್ನೆಷ್ಟು ಮಿಗುತ್ತೆ? 60 ಕಪ್ ಇರುತ್ತೆ, ಇರುತ್ತೆ. 1 ಕಪ್ ಕೆಳಗ್ ಬೀಳುತ್ತೆ. ಬಿದ್ರೆ ಎಷ್ಟು ಇನ್ನು ಟೇಬಲ್ ಮೇಲೆ ಇನ್ನೆಷ್ಟು ಇರುತ್ತೆ? ಸೆಪರೇಟ್ ಆಗಿ ಇಟ್ಟಿರ್ತಾರ ಅಥವಾ ಇದ್ರಲ್ಲಿ ಇಟ್ಟಿರ್ತಾರ? ಸಪರೇಟ್ ಅಲ್ಲ, ಒತ್ತನ ಟೇಬಲ್ ಮೇಲೆ ಇರುತ್ತೆ 60 ಕಪ್. ನೀವು ಅದನ್ನ ಹೇಳಿದ್ರೆ ಗೆಸ್ ಮಾಡಬಹುದು. ಅದು ಆಕ್ಚುಲಿ ಚೆನ್ನಾಗಿರುತ್ತೆ. ಅದೊಂದು ಕೆಳಗಡೆ ಬಿದ್ದು ಒದ್ದೋಗುತ್ತೆ, ಜೊತೆಗೆ ಇರುತ್ತೆ ಎಲ್ಲ, ಒಂದ್ ಮಾತ್ರ ಬೀಳುತ್ತೆ ಕೆಳಗಡೆ, ಒದ್ದೋಗುತ್ತೆ. ಓಕೆ. ಹಾ, ಮತ್ತೆ ಕ್ವಶನ್ ಹೇಳಲ್ಲ, ಆನ್ಸರ್ ಮಾಡಿ. ಮತ್ತೆ ಸಪರೇಟ್ ಇರುತ್ತಾ, ಒಂದೇ ಲೈನ್ ಅಲ್ಲಿ ಇರುತ್ತಾ? ಅಂದ್ರೆ ಇವಾಗ 60 ಇತ್ತು ಅಂತಂದ್ರೆ 1 ಕಪ್ ಇದ್ರೆ 59 ಉಳಿಯುತ್ತೆ. ಚಾನ್ಸೇ ಇಲ್ಲ, ನೋ ವೇ. 59 ಉಳಿಯುತ್ತಾ? ಥಿಂಕ್ ಮಾಡಿ ಹೇಳಿ ನಿಮ್ಮ ಆನ್ಸರ್. ಅದೇ ಅದು ರಾಂಗ್. 0 ಕಪ್. ಝೀರೋ ಕಪ್ ಆದಾಗ ಅಂದ್ರೆ ನೀವು ಅಕಸ್ಮಾತ್ ಹಿಂಗ್ ಜೋಡಿಸಿದ್ರೆ ಒಂದ್ ಕಪ್ ಇತ್ತು ಅಂದ್ರೆ ಎದ್ರ ಜೊತೆ ಎಲ್ಲಾನು ಬಿದೋಗ್ಬಿಡುತ್ತಲ್ಲ. ರಾಂಗ್ ಆನ್ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ. ಆನ್ಸರ್ ಹೇಳ್ಬೇಕಾ? ಹೇಳಿ. 1 minute later. ಆನ್ಸರ್ ಮಾಡ್ಲಿಲ್ಲ. ಓಕೆ, ಥ್ಯಾಂಕ್ ಯು ವಿಡಿಯೋ ಬಂದಿದ್ದಕ್ಕೆ.